ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ INDIA ಒಕ್ಕೂಟ ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾ ಇದ್ದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಗೃಹ ಸಚಿವ ಅಮಿತ್ ಶಾ ರಿಂದ ಹೇಳಿಕೆ ಬರಬೇಕು ಅಂತ ಪಟ್ಟು ಹಿಡಿತಾ ಇದ್ದಾರೆ. ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕೂಡ ಕ್ರಮ ಆಗಬೇಕು ಅನ್ನೋದು ಇವರು ಆಗ್ರಹಿಸ್ತಾ ಇರುವಂತಹ ರೀತಿ ಆಗ್ತಾ ಇದೆ. ಹಾಗೆ ಭದ್ರತಾ ಲೋಪದ ವಿಚಾರವಾಗಿ ಚರ್ಚೆ ಆಗಬೇಕು ಅಂತ ಹೇಳಿ ಇವತ್ತು ಸೆಷನ್ ಸ್ಟಾರ್ಟ್ ಆಗ್ತಾ ಇದ್ದ ಹಾಗೇನೆ ಅಲ್ಲಿ ಕೋಲಾಹಲ ಎದ್ದಿತ್ತು. ಬೆಳಗ್ಗೆನೆ ಇನ್ಫ್ಯಾಕ್ಟ್ ಇದರ ನಿರೀಕ್ಷೆ ಇತ್ತು. ಇವತ್ತಿಡೀ ಸದನವನ್ನ ಇದೇ ಇಶ್ಯೂ ಬಲಿ ಪಡೆದ್ರೂ ಕೂಡ ಆಪೋಷಣ ಪಡೆದುಕೊಂಡ್ರೂ ಕೂಡ ಯಾವುದೇ ಆಶ್ಚರ್ಯ ಇಲ್ಲ ಅಂತ. ಅದೇ ರೀತಿ ಮೊದಲಾರ್ಥದಲ್ಲಂತೂ ಇದೇ ಪ್ರಕರಣ ಕೋಲಾಹಲಕ್ಕೆ ಕಾರಣ ಆಯಿತು. ನಂತರ ಇಡೀ ಸೆಷನ್ ಅನ್ನ 2 ಗಂಟೆ ತನಕ ಕೂಡ ಮುಂದೂಡಿಕೆ ಮಾಡಬೇಕಾಗಿ ಬಂತು ಅಲ್ಲಿ. ಆದ್ರೂ ಕೂಡ ಪಟ್ಟು ಹಿಡಿಯೋದನ್ನು ಬಿಡ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇನೆ ಕಾಂಗ್ರೆಸ್ ಸೇರಿದಂತೆ INDIA ಒಕ್ಕೂಟದ ಮಿತ್ರ ಪಕ್ಷಗಳ ಸದಸ್ಯರು ಆಗ್ರಹಿಸ್ತಾ ಇರೋದು ಒಂದು ಪ್ರತಾಪ್ ಸಿಂಹ ಅವರನ್ನ ವಜಾ ಮಾಡಬೇಕು. ರೈಟ್, ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ಯಾರೆಲ್ಲ ಒತ್ತಾಯಿಸ್ತಾ ಇದ್ದಾರೆ? INDIA ಒಕ್ಕೂಟದ ಮುಂದಿನ ಹೋರಾಟದ ಹೆಜ್ಜೆ ಯಾವ ರೀತಿ ಇರುತ್ತೆ ಹಾಗಾದ್ರೆ? ಮಮತಾ, ಇಂಡಿಯಾ ಒಕ್ಕೂಟದ ಸಂಸದರು ಎಲ್ಲರೂ ಕೂಡ ಒಟ್ಟಾಗಿ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಬಹಳ ಮುಖ್ಯವಾಗಿ ಈ ಘಟನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂಸತ್ನಲ್ಲಿ ಮಾತನಾಡಬೇಕು, ರಾಜ್ಯಸಭೆ ಮತ್ತೆ ಲೋಕಸಭೆಯಲ್ಲಿ. ಯಾಕೆ ಈ ಘಟನೆ ಆಯ್ತು, ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದ್ದೆಲ್ಲಿ, ಮತ್ತೆ ಮುಂದೆ ಈ ರೀತಿ ಆಗದಂತೆ ಎಚ್ಚರಿಕೆ ವಹಿಸಲಿಕ್ಕೆ ಏನು ಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ, ಜೊತೆಗೆ ಭದ್ರತಾ ವೈಫಲ್ಯದ ಹೆಚ್ಚಿನ ತನಿಖೆಗೆ ಯಾವ ಹಂತದಲ್ಲಿದೆ ಅನ್ನುವಂತ ಮಾಹಿತಿಯನ್ನ ಕೊಡಬೇಕು. ಜೊತೆಗೆ ಈ ರೀತಿಯಾದಂತಹ ಘಟನೆಗಳನ್ನ ಮಾಡುವಂತವ್ರಿಗೆ ಪಾಸನ್ನ ಕೊಟ್ಟಿರುವಂತಹ ಸಂಸದ ಪ್ರತಾಪ್ ಸಿಂಹ ಅವರನ್ನ ಕೂಡ ವಜಾ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನು ತಮ್ಮ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ನಿರೀಕ್ಷೆಯಂತೆ ಲೋಕಸಭೆ ಕಲಾಪ ಮತ್ತೆ ರಾಜ್ಯಸಭೆ ಕಲಾಪಗಳು ಶುರುವಾಗ್ತಿದ್ದಂತೆ ವಿರೋಧ ಪಕ್ಷದ ನಾಯಕರೆಲ್ಲರೂ ಕೂಡ ಒಟ್ಟಾಗಿ ಪ್ರತಿಭಟನೆಯನ್ನ ಶುರು ಮಾಡಿದ್ರು. ಪ್ರತಿಭಟನೆ ಕೋಲಾಹಲಕ್ಕೆ ತಿರುತು ಸದ್ದುಗದ್ದಲಾದಂತ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ. ಮಮತಾ. ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.